ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ವ್ಲಾಗ್ ಶುರು ಮಾಡ್ತಾನೆ ಪೂಜೆ ಸಾಮಾನ ಇಟ್ಕೊಂಡಿದ್ದೀನಿ. ತಮ್ಮನೆಲ್ಲ ನೋಡಿ ಎಲ್ರಿಗೂ ಅರ್ಥ ಆಗಿರುತ್ತೆ. ಇವತ್ತು ಅಕ್ಷಯ ತೃತೀಯ, ಏಪ್ರಿಲ್ 19ನೇ ತಾರೀಕು. ಸೊ ಬೆಳಗ್ಗೆ 10:50ರಿಂದ ತೃತೀಯ ಶುರುವಾಗುತ್ತೆ. ಅಂದರೆ ನಾಳೆ ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ 7:30ವರೆಗೂ ಈ ಅಕ್ಷಯ ತೃತೀಯ ಅನ್ನೋದಿರುತ್ತೆ. ಸೊ ಹಾಗಾಗಿ ಅಕ್ಷಯ ತೃತೀಯ ನನಗೆ ತುಂಬಾ ಸ್ಪೆಷಲ್. ಯಾಕಂದರೆ ನನಗೆ ಲಕ್ಷ್ಮಿ ಮತ್ತು ಕುಬೇರ ಅಂದರೆ ತುಂಬ ಇಷ್ಟ. ಇಬ್ಬರನ್ನೂ ಜೊತೆಯಲ್ಲಿ ಪೂಜೆ ಮಾಡೋದು ಅಂದರೆ ಇನ್ನೂ ತುಂಬ ಇಷ್ಟ. ಹಾಗಾಗಿ ಇವತ್ತು ಅಕ್ಷಯ ತೃತೀಯ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ತೊಗೊಂಡ್ಬಂದು ಇವಾಗ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ಪ್ರೊಸೀಜರ್ ಎಲ್ಲ ಬೇಕು ಅಂದರೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲೋಗಿ ಚೆಕ್ ಮಾಡಿದ್ರೆ ನೀವು ಹೇಗೆ ಮಾಡಬೇಕು, ಏನೆಲ್ಲ ತೊಗೊಳ್ಬೇಕು ಐಟಮ್ಸು ಪ್ರತಿಯೊಂದು ನಾನು ಆ ವೀಡಿಯೋಸಲ್ಲಿ ತಿಳಿಸಿದ್ದೀನಿ. ಸೊ ನೋಡಿ ಮಾಡಿ ತುಂಬಾ ಒಳ್ಳೇದು ಇದು ಮಾಡೋದ್ರಿಂದ. ಅಟ್ ದ ಸೇಮ್ ಟೈಮ್ ನೀವು ಹಾರ್ಡ್ ವರ್ಕ್ ಕೂಡ ಮಾಡಬೇಕು, ದೇವ್ರ ಕೃಪೆನೂ ಇರಬೇಕು. ಅವಾಗ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು. ಸೊ ಇವತ್ತು ಪೂಜೆ ಮುಗಿಸ್ಕೊಂಡು ಇನ್ನೂ ತಿಂಡಿ ಎಲ್ಲ ಏನೂ ಮಾಡಿಲ್ಲ. ಪೂಜೆ ಮುಗಿಸ್ಕೊಂಡು ಗೋಲ್ಡ್ ಶಾಪಿಂಗ್ ಮಾಡಬೇಕು. ಏನು ಶಾಪಿಂಗ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಲಾಸ್ಟ್ ವೀಕೆಲ್ಲ ಆಲ್ರೆಡಿ 11 ಲಕ್ಷಕ್ಕೆ ಶಾಪಿಂಗ್ ಮಾಡಾಗಿದೆ. ಏನಾನ ಗೋಲ್ಡ್ ತೊಗೊಳ್ಬೇಕಲ್ವಾ ಅಂದ್ಬಿಟ್ಟು ಚಿಕ್ಕದಾಗಿ ಏನಾನ ನೋಡೋಣ ಬಜೆಟಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ವೀಕೆ ಯೂಜ್ ಬಡ್ಜೆಟ್ಟು. ಸೊ ಅಕ್ಷಯ ತೃತೀಯ ದಿವಸ ಬರೀ ಗೋಲ್ಡೇ ತೊಗೊಳ್ಬೇಕು ಅಂತ ಕಂಪಲ್ಸರಿ ಅಂತ ಏನೂ ಇಲ್ಲ. ನಿಮಗೆ ಗೋಲ್ಡ್ ತೊಗೊಳಕ್ಕಾಗಿಲ್ಲ ಅಂದರೆ ಮನೆಗೆ ಧಾನ್ಯ ತನ್ನಿ. ಅಂದರೆ ಅಕ್ಕಿ, ಬೇಳೆ, ಮನೆಗೆ ಬೇಕಾಗಿರೋದು ಎಲ್ಲ ಥರದ ಧಾನ್ಯಗಳು ತೊಗೊಳ್ಳಿ. ಇಲ್ಲ ನಿಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ದಾನ ಮಾಡಿ. ಇವಾಗ ನಾನು ಬರೋವಾಗ ಯಾರೋ ಸ್ವಲ್ಪ ವಯಸ್ಸಾಗಿರೋರಿದ್ರು, ಸೊ ಅವ್ರಿಗೆ ಎಲೆ ಅಡಿಕೆ ತಕ್ಕೊಟ್ಟೆ. ಆ ಥರ ನಿಮ್ಮ ಕೈಯಲ್ಲಿ ಆದಷ್ಟು ಇದೇ ದಾನ ಮಾಡಬೇಕು ಅಂತ ಏನಿಲ್ಲ. ಒಂದು ಗ್ಲಾಸ್ ನೀರು ಕೊಟ್ರೂ ಒಳ್ಳೆಯದೇ, ಆಯಿತಾ? ಸೊ ಅಷ್ಟೇ. ಇವಾಗ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್? ಬನ್ನಿ ಈಗ ಅರ್ಶಿನ ಕುಂಕುಮ ಎಲ್ಲ ನನ್ನ ದೇವ್ರ ಫೋಟೋಗೆ ಇಟ್ಟಿದ್ದಾಯಿತು. ಅಕ್ಷಯ ಪಾತ್ರೆನ ರೆಡಿ ಮಾಡೋಣ. ನಾನು ಈ ಥರ ಮಣ್ಣಿನ ಮಡಿಕೆ ತೊಗೊಂಡಿದ್ದೀನಿ ಚಿಕ್ಕ ಸೈಜಲ್ಲಿ. ಅದಕ್ಕೊಂದು ಪ್ಲೇಟ್, ಮಡಿಕೆಗೆ ಅರ್ಶಿನ ಹಚ್ಬಿಟ್ಟು ಇದು ಕುಂಕುಮದಲ್ಲಿ ಶ್ರೀಮಂತ ಬರ್ತಿದ್ದೀನಿ. ಇದು ಬರೆದ ನಂತರ ಅಕ್ಷಯ ತೃತೀಯ ದಿವಸನೇ ಉಪ್ಪು ತರಬೇಕು. ಎಷ್ಟೊಂದು ಜನ ಇದು ನನಗೆ ಕೇಳಿದ್ರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅವತ್ತೇ ತರಬೇಕಾ ಅಥವಾ ಹಿಂದಿನ ದಿವಸ ತರಬೇಕಾ ಅಂತ. ಇಲ್ಲ, ಅಕ್ಷಯ ತೃತೀಯ ದಿವಸನೇ ನೀವು ಉಪ್ಪನ್ನ ತರಬೇಕು. ತಂದು ಈ ಥರ ಅರ್ಶಿನ ಹಚ್ಚಿರೋ ಬೌಲಲ್ಲಿ ಅಂದರೆ ಮಡಿಕೆ ಒಳಗಡೆ ನೀವು ಅರ್ಧ ತುಂಬೋದು ಅಥವಾ ಮುಕ್ಕಾಲು ತುಂಬೋದು. ನೀವು ಎಷ್ಟು ಸಾಮಗ್ರಿಗಳು ಒಳಗಡೆ ಹಾಕ್ತಾ ಇದ್ದೀರಾ ಅನ್ನೋದ್ರ ತಕ್ಕಂತೆ ನೀವು ತುಂಬ್ಕೊಳ್ಳಿ. ಸೊ ನಾನು ಈ ಥರ ತುಂಬ್ತಾ ಇದ್ದೀನಿ. ಆಮೇಲೆ ಎಷ್ಟೊಂದು ಜನ ಹೇಳ್ತಾ ಇದ್ರಿ, ಸೌಂದರ್ಯ ಈ ಪಾತ್ರೆ 1 ವರ್ಷ ಇಡಬೇಕಾ ಅಥವಾ 11 ದಿವಸ ಇಡಬೇಕಾ ಏನು ಅಂತ ಎಲ್ಲ. ಸೊ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಈಗ ನಾನು ಉಪ್ಪನ್ನ ತುಂಬ್ತಾ ಇದ್ದೀನಿ. ನಾನು ಅರ್ಧದಷ್ಟು ತುಂಬ್ತಾ ಇದ್ದೀನಿ, ಯಾಕಂದರೆ ನಾನು 7 ಐಟಮ್ ಹಾಕ್ತಾಯಿದ್ದೀನಿ. ಸೊ ಇದರೊಳಗಡೆ ನೋಡಿ, ಉಪ್ಪನ್ನ ತುಂಬಿದ ಮೇಲೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಹಾಕ್ಕೊಂಡು ಸಂಕಲ್ಪ ಮಾಡಿಕೊಂಡು ಕುಬೇರನಿಗೆ ನಾನು ತಂದಿರೋವಂಥ ಸಾಮಗ್ರಿಗಳು ಏನೇನು ತಂದಿದ್ದೀನಿ. ಕವಡೆ ತಂದಿದ್ದೀನಿ, ಗೋಮತಿ ಚಕ್ರ ತಂದಿದ್ದೀನಿ, ಕಮಲದ ಹೂವು ತಂದಿದ್ದೀನಿ, ಬಟ್ಲದ ಅಡಿಕೆ ತಂದಿದ್ದೀನಿ, ಆಮೇಲೆ ಗುರ್ಗಂಜಿ ಅಂತ ಸಿಗುತ್ತೆ ಅದನ್ನು ತಂದಿದ್ದೀನಿ, ಏಲಕ್ಕಿ ಹಾಕ್ತಿದ್ದೀನಿ, ಜೊತೆಗೆ ಲವಂಗ ಹಾಕ್ತಿದ್ದೀನಿ. ಸೊ ಇಷ್ಟು ಐಟಮ್ ಅಂದರೆ 7 ಐಟಮ್ ಹಾಕ್ತಾಯಿದ್ದೀನಿ. 5 ಕೂಡ ಹಾಕ್ಕೋಬೋದು ನೀವು ಇದರಲ್ಲಿ. ಸೊ ಇದೆಲ್ಲ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ. ಕವಡೆ 5 ಹಾಕ್ತಿದ್ದೀನಿ. ಈಗ ಯಾವುದೇ ಐಟಮ್ ಹಾಕೋವಾಗೂ ನೀವು ಮನಸ್ಸಲ್ಲಿ ಶುದ್ಧವಾಗಿ ಎಲ್ರಿಗೂ ಒಳ್ಳೇದಾಗಬೇಕು ಅಂದ್ಕೊಂಡು ಹಾಕಿ. ಖಂಡಿತ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಯಾವತ್ತು ನಾನು ನಂದು ಆಮೇಲೆ ನಾನು ಚೆನ್ನಾಗಿರಬೇಕು ಅಂತ ಹೋದರೆ ದೇವರಂತೂ ಒಳ್ಳೇದು ಮಾಡೋದಿಲ್ಲ ಫ್ರೆಂಡ್ಸ್. ನಾವು ನಮ್ಮದು ನಮ್ಮವರು ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ. ಇದು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ಅದಕ್ಕೆ ತಕ್ಕಂತೆ ನಿಮ್ಗೆ ಹೇಳ್ತಿದ್ದೀನಿ. ಇವಾಗ ನಾನು ತಂದಿರೋವಂಥ ಐಟಮ್ಸ್ ಎಲ್ಲನೂ ಹಾಕ್ತಿದ್ದೀನಿ. ನಿಮಗೆ ಕೈಯಲ್ಲಾದರೆ ಅವತ್ತು ಲವಂಗ ಅಲ್ಲಿ ಹಾರನ್ನು ತಯಾರಿ ಮಾಡಿ ಲಕ್ಷ್ಮಿ ಫೋಟೋಗೆ ಹಾಕೋದ್ರಿಂದ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇವಾಗ ಇದನ್ನೆಲ್ಲ ಹಾಕಿದ್ಮೇಲೆ ನಾನು ಲಾಸ್ಟ್ ಇಯರು ಇಷ್ಟು ನೀವು ಮ್ಯಾಂಡೇಟ್ರಿ ಹಾಕಲೇಬೇಕು. ಅಂದರೆ 5 ಐಟಮ್ ಹಾಕ್ಬೋದು, ಇಲ್ಲ 6 ಐಟಮ್ ಹಾಕ್ಬೋದು. ಒಂದು ರೆಡ್ ಕಲರ್ ಬ್ಲೌಸ್ ಪೀಸು ಅದ್ರ ಮೇಲಿಟ್ಟು ಅವತ್ತಿನ ಪರ್ಸಲ್ಲಿರೋವಂಥ ಅಮೌಂಟ್ನ ಅದರಲ್ಲಿಟ್ಟು ನಾವು ಪೂಜೆ ಮಾಡೋವಂಥದ್ದು. ಜೊತೆಗೆ ಈ ಥರ ಜವಾದ್ ಪೌಡರ್ ಅಂತ ಸಿಗುತ್ತೆ. ಇದು ಒಳ್ಳೆ ದೇವ್ರಿಗೆ ಅಂದರೆ ತುಂಬಾ ಒಳ್ಳೆಯದು. ಫ್ರೇಗ್ರೆನ್ಸ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ತಂದಿದ್ದೀನಿ. ಇದು ಜೆಲ್ ಫಾರ್ಮಲ್ಲೂ ಸಿಗುತ್ತೆ, ಈ ಥರ ಪೌಡರ್ ಫಾರ್ಮಲ್ಲೂ ಸಿಗುತ್ತೆ. ನಾನು ಪೌಡರ್ ಫಾರ್ಮಲ್ಲಿ ಹಾಕ್ತಿದ್ದೀನಿ. ಯಾಕಂದರೆ ನಾನು ಇವತ್ತಿಟ್ಟರೆ ಅಕ್ಷಯ ಪಾತ್ರೆನ ನಾನು ನೆಕ್ಸ್ಟ್ ಇಯರ್ ಅಕ್ಷಯ ತೃತೀಯ ಹಿಂದಿನ ದಿವಸನೇ ನಾನು ಅಕ್ಷಯ ಪಾತ್ರೆನ ತೆಗೆಯೋದು. 1 ವರ್ಷ ನನ್ನ ದೇವ್ರ ಮನೇಲಿ ಇದಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿರಲಿ ಫ್ರೇಗ್ರೆನ್ಸ್ ಅಂದ್ಬಿಟ್ಟು ಅದನ್ನು ಹಾಕ್ತಿದ್ದೀನಿ. ಜೊತೆಗೆ ಈ ಥರ ಬ್ಲೌಸ್ ಪೀಸ್ ತಂದಿದ್ದೀನಿ, ದೊಡ್ಡದಿದೆ. ಸೊ ಅದನ್ನು ಕಟ್ ಮಾಡಿ ಇಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ.
ಸೌಂದರ್ಯ ರೆಡ್ ಕಲರೇ ಇಡಬೇಕಾ ಅಂದರೆ ಎಸ್, ರೆಡ್ ಕಲರೇ ನೀವು ಬ್ಲೌಸ್ ಪೀಸ್ ಇಡ್ಬೋದು. ಸೊ ದೊಡ್ಡ ಸೈಜ್ ಆದರೂ ಇಡ್ಬೋದು, ನಿಮ್ಗೆ ನಿಮ್ಮ ಕೈಗೆ ತಕ್ಕಂತೆ ಶಕ್ತಿಯಾಗಿ ನೀವು ಅದನ್ನು ಇಡ್ಬೋದು. ಜೊತೆಗೆ ನಾನೇನು ಇದು ಮಾಡ್ಕೊಂಡು ಬಂದೀನಿ ಪ್ರಾಕ್ಟೀಸ್ ಅಂತ ಅಂದರೆ, ಲಾಸ್ಟ್ ಇಯರು ಏನು ಪರ್ಚೇಸ್ ಮಾಡಿರ್ತೀನಿ ಸಿಲ್ವರ್ ಕಾಯಿನ್ಸ್, ಸೊ ಅದನ್ನು ನಾನು ಈ ವರ್ಷದ ಅಕ್ಷಯ ಪಾತ್ರೆಯಲ್ಲಿ ಹಾಕುವಂಥ ಪ್ರಾಕ್ಟೀಸ್ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇದು ನೀವು ಕಂಪಲ್ಸರಿ ಮಾಡಬೇಕಾ ಸೌಂದರ್ಯ ಅಂದರೆ ಇಲ್ಲ. ಸೊ ಇಷ್ಟು ನಾಣ್ಯ ಎಷ್ಟು ಬೇಕಾದರೂ ಇಡ್ಬೋದು, ₹1, ₹2, ₹5, ₹10, ನಿಮ್ಮ ಕೈಯಲ್ಲಿ ಆಗಿರೋಷ್ಟು ಶಕ್ತಿ ತಕ್ಕಂತೆ ನೀವು ಇಡ್ಬೋದು. ಸೊ ನಾನು ಲಾಸ್ಟ್ ಇಯರ್ ಕಲೆಕ್ಟ್ ಮಾಡಿರೋವಂಥ ಕಾಯಿನ್ಸ್ ಕೂಡ ಈ ವರ್ಷದ ಅಕ್ಷಯ ತೃತೀಯ ಪಾಟಲ್ಲಿ ಇಡ್ತೀನಿ. ಸೊ ಬನ್ನಿ ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಆಮೇಲೆ ಈ ಅಕ್ಷಯ ಪಾತ್ರೆನ ಪೂಜೆ ಮಾಡಿದ್ಮೇಲೆ ನೆಕ್ಸ್ಟ್ ಇಯರ್ ನೀವು ಏನು ಮಾಡ್ತೀರಾ ಸೌಂದರ್ಯ ಅಂತಲೂ ಕೇಳಿದಿರಾ. ನಾನು ಅಕ್ಷಯ ತೃತೀಯ ಹಿಂದಿನ ದಿವಸ ಅಕ್ಷಯ ಪಾತ್ರೆನ ತೆಗೆದು ಅದರಲ್ಲಿರೋ ಐಟಮ್ಸ್ನ, ಅಂದರೆ ಈ 5 ಥರದ ಕವಡೆ ಇದೆಲ್ಲ ಹಾಕಿರ್ತೀವಲ್ಲ, ಅದನ್ನು ಹಂಗೆ ನಾನು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಎತ್ತಿಡ್ತೀನಿ. ಅದನ್ನು ಹಂಗೆ ಕಲೆಕ್ಟ್ ಮಾಡ್ತೀನಿ. 5 ವರ್ಷದಿಂದನೂ ಕಲೆಕ್ಟ್ ಮಾಡಿದ್ದೀನಿ ನಾನು, ಹಂಗೆ ಇಟ್ಟಿರ್ತೀನಿ. ದೇವ್ರ ಮನೆ ಹತ್ರನೇ ಕೆಳಗಡೆ ಸ್ಟೋರೇಜಲ್ಲಿ ಏನಿದೆಲ್ಲ ಅಲ್ಲಿ ಇಟ್ಬಿಟ್ಟಿರ್ತೀನಿ. ಆಮೇಲೆ ಅದರಲ್ಲಿ ಹಾಕಿರೋವಂಥ ಉಪ್ಪನ್ನ ನಾನು ನೀರೊಳಗಡೆ ಮಿಕ್ಸ್ ಮಾಡಿ ಡೈಲೇಟ್ ಮಾಡಿ ನಾನು ಗಿಡಕ್ಕೆ ಹಾಕ್ಬಿಡ್ತೀನಿ. ಜೊತೆಗೆ ಆ ಮಡಿಕೆನ ತೊಗೊಂಡೋಗಿ ಯಾವುದಾದ್ರೂ ದೊಡ್ಡ ಹತ್ರನೋ ಇಲ್ಲ ಅಂತ ಅಂದರೆ ನದಿ ಹತ್ರನೂ ನಾನು ಇದನ್ನು ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಈ ಥರ ಹಾಗೆಯೇ ನೀವು ಕೇಳ್ಬೋದು ಸೌಂದರ್ಯ ಇದ್ದೇ ಎಕ್ಸಾಕ್ಟಾಗಿ ಹಿಂಗೆ ಮಾಡಬೇಕಾ ಅಂದರೆ, ಆ ಥರ ಯಾವುದೂ ಇಲ್ಲ. ಯಾವುದೇ ಶಾಸ್ತ್ರಗಳಲ್ಲೂ ಅವ್ರು ಹೇಳಲ್ಲ ಎಕ್ಸಾಕ್ಟಾಗಿ ಹಿಂಗೆ ಮಾಡಬೇಕು ಅಂತ. ನಾವು ಮನುಷ್ಯರು ಏನಾದರೂ ಒಂದು ತಪ್ಪು ಮಾಡಿರ್ತೀವಿ. ಆವಾಗ ನಾವು ದೇವ್ರ ಹತ್ರ ಮನಸ್ಸಿಂದ ಬೇಡ್ಕೊಂಡ್ರೆ ಸಾಕು. ಏನೇ ತಪ್ಪು ಮಾಡಿದರೂ ನಾವು ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಪ್ಪ ಅಂತ ಅಂದ್ಕೊಂಡು ನಮ್ಮ ಮನಸ್ಸು ಶುದ್ಧ ಆಗಿದೆ, ದೇವ್ರು ಕೂಡ 100% ಕ್ಷಮಿಸ್ತಾನೆ ಫ್ರೆಂಡ್ಸ್. ತಲೆ ಕೆಡಿಸ್ಕೊಳ್ಬೇಡಿ. ದೇವ್ರ ಪೂಜೆ ಮಾಡೋವಾಗ ನೀವು ಮನಸ್ಸಿಂದ ಪೂಜೆ ಮಾಡಿ ಅಷ್ಟೇ. ಅದು ಯಾವ ರೀತಿಯಾಗಿದ್ರೂ ಪರವಾಗಿಲ್ಲ. ಒಂದು ಹೂ ಇಟ್ಟರೂ ಅಷ್ಟೇ, ಹೂ ಇಟ್ಟಿಲ್ಲ ಅಂದರೂ ಅಷ್ಟೇ, ನಾವು ಮಾಡೋ ಅಂಥ ಪ್ರೇಯರ್ ಏನಿದೆ ಅಲ್ಲ, ಅದು ಜೆನ್ಯೂನ್ ಆಗಿದ್ದರೆ ಖಂಡಿತ ದೇವ್ರು ಹೊಲಿತಾನೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬನ್ನಿ ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಈ ಸಲ ಅಂದರೆ ಹೋದ ವರ್ಷ ನನಗೆ ಈ ಮೂರು ಕಾಯಿನ್ ತೊಗೊಂಡಿರೋದು, ಅದಕ್ಕೆ ಈ ವರ್ಷದಲ್ಲಿ ಹಾಕ್ತಾಯಿದ್ದೀನಿ. ಹೋದ ವರ್ಷ ಇದು ನಾನು ತೊಗೊಂಡಿದ್ದು ಶ್ರೀನಿವಾಸ್ ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದು. ಇವೆರಡು ನಮ್ಮ ಅತ್ತೆ ತೊಗೊಂಡಿರೋವಂಥದ್ದು ಇವೆರಡೂ. ಸೊ ಇದು ನಂದು. ಸೊ ಈ 3 ಹೋದ ವರ್ಷ ನಾನು ಕಲೆಕ್ಟ್ ಮಾಡಿರೋ ಸಿಲ್ವರ್. ಸೊ ಇದನ್ನು ಕೂಡ ನಾನು ಅಕ್ಷಯ ಪಾತ್ರೆ. ಇದು ನಾರ್ಮಲ್ ಕಾಯಿನ್ಸ್. ನನ್ನ ಪರ್ಸಲ್ಲಿ ಎಷ್ಟಿತ್ತೋ ಅಷ್ಟು ಅಮೌಂಟ್. ಪಾತ್ರೆಯಲ್ಲಿ ಇಡಿಸ್ಬೇಕಲ್ಲ. ಕಳ್ಳಿ ಸಕ್ಕರೆ, ಇವತ್ತು ಪೂಜೆಗೆ ಮಾತ್ರ ಇಡ್ತೀನಿ. ಅದಾದಮೇಲೆ ನಾನು ನಾಳೆ ತೆಗೆದ್ಬಿಟ್ಟು ಏನಾರು ತಿಂಡಿಗೆ ಇದು ಮಾತ್ರ ಉಪಯೋಗಿಸ್ಕೊಡ್ತೀನಿ. ಅಂದರೆ ಅಕ್ಷಯ ಪಾತ್ರೆನ ಒಂದು ಸ್ವೀಟ್. ಸೊ ಅಕ್ಷಯ ಪಾತ್ರೆ ರೆಡಿಯಾಗಿದೆ ಫ್ರೆಂಡ್ಸ್. ಆ ಮಡಿಕೆ ಮೇಲೆ ಇಟ್ಟಿರೋದು ಕಲ್ಲು ಸಕ್ಕರೆ. ಸೊ ಇದನ್ನ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಾನು ಮನೇಲಿ ಏನಾರ ಸ್ವೀಟ್ ಮಾಡಿದಾಗ ಅದಕ್ಕೆ ಹಾಕ್ಕೊಳ್ತೀನಿ. ಇಲ್ಲ ಅಂತಂದರೆ ಎಳ್ಳೀರಿಗೆ ಮಿಕ್ಸ್ ಮಾಡ್ಕೊಂಡು ನಾನು ಕುಡಿದ್ಬಿಡ್ತೀನಿ, ತಂಪಾಗಿರುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ದೀಪ ಅಂಟಿಸ್ಬೇಕು. ಸೊ ಬನ್ನಿ ಇವಾಗ ದೀಪ ಅಂಟಿಸೋಣ.
ಮತ್ತು ಇವತ್ತು ಪಾಯಸ ಮಾಡಿದ್ದಾರೆ, ಅಕ್ಕಿ ಪಾಯಸ ಜೊತೆಗೆ ಕಿಚಡಿ. ಇವಾಗ ಪೂಜೆ ಎಲ್ಲ ಮುಗೀತು, ಇವಾಗ ತಿಂತಾ ಇದ್ದೀವಿ ಫ್ರೆಂಡ್ಸ್. ಬಾಬಾ ಜಲ್ದಿ. ಫ್ರೆಂಡ್ಸ್ ಇವಾಗ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತಾ ಇದೀವಿ, ಇಲ್ಲ ಟೈಮ್ ಆಗೋಯ್ತು. ನಾವಿವಾಗ ಫ್ರೆಂಡ್ಸ್ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತಾ ಇದ್ದೀವಿ, ಇಲ್ಲೇ ನಮ್ಮ ಮನೆ ಹತ್ರ ಇರೋ ಹತ್ರ. ಜರ್ಟಿಗೆ ಹೋಗೋಣ ಅಂದ್ಕೊಂಡ್ವಿ, ಲೇಟಾಗಿ ಹೋಗುತ್ತೆ. ನಾವು ಇದು ಮುಗಿಸ್ಕೊಂಡು ನಾವು ನಮ್ಮ ತೋಟದ ಹತ್ರ ಸ್ವಲ್ಪ ಕೆಲಸ ಇದೆ ಇವತ್ತು. ನಮ್ಮ ತೋಟದ ಹತ್ರ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ತೋಟದ ಹತ್ರನೂ ಹೋಗಬೇಕು. ಇವಾಗ ಹೋಗಿ ಬೇಗ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಏನು ತಂದೆ ಅಂತ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಯ್ ರೂಪೇಶ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದೆ. ಎಷ್ಟು ಕೆಜಿ ಗೋಲ್ಡ್ ಕೊಡಿಸ್ತೀರಾ? ಓಕೆ ಬನ್ನಿ, ಟೈಮ್ ಬಂದಾಗ ಕೊಡಿಸ್ತೀನಿ ಬಿಡು ಅಂಥದ್ದು. ಥ್ಯಾಂಕ್ ಯು, ಲವ್ ಯು ಸೋ ಮಚ್. ಫುಲ್ಲು ಇವತ್ತು ಜನ, ಒಳ್ಳೆ ಬಿಸ್ನೆಸ್ ಇವ್ರಿಗೆ. ಫ್ರೆಂಡ್ಸ್ ನನ್ನ ಬಜೆಟ್ ಇದ್ದಿದ್ದು ಒಂದು 3-4 ಗ್ರಾಮ್ ಅಷ್ಟೇ ಅಂತ ಅಂದ್ಕೊಂಡಿದ್ದು. ಆಮೇಲೆ ಹೋಗೋವಾಗೆ ರೂಪೇಶ್ ಹೇಳಿದರು, ಸುಮ್ಮನೆ ಹೋಗಿ ನೀನು ಗೋಲ್ಡ್ ಕಾಯಿನೇ ತೊಗೊಂಬಂದ್ಬಿಡು, ಚಿಕ್ಕ ಪುಟ್ಟದೆಲ್ಲ ತಿರುಗಿ ಯೂಸ್ ಮಾಡಲ್ಲ ನೀನು. ಇವಾಗ ನಾನು ಅಂದೆ ಚಿಕ್ಕ ಪುಟ್ಟದ್ದು ಒಂದು 2-3 ಗ್ರಾಮಲ್ಲಿ ಓಲೆ ತಂದುಬಿಡ್ತೀನಿ ಅಂತ. ರೂಪೇಶ್ ಹೇಳ್ತಿದ್ರು, ನೀನು ಯೂಸೇ ಮಾಡಲ್ಲ, ಸುಮ್ಮನೆ ಏನಕ್ಕೆ ತೊಗೊಂಬಂದು ಇಟ್ಕೊಳ್ತೀಯ, ಗೋಲ್ಡ್ ಕಾಯಿನೇ ತೊಗೋ, ನೆಕ್ಸ್ಟು ನೀನು ಏನಾರ ದೊಡ್ಡದು ಮಾಡಿಸೋವಾಗ ಇದು ಹಾಕಿದ್ರೆ ಇನ್ನೂ ನಿನಗೆ ಕಮ್ಮಿ ಆಗುತ್ತೆ ಅವಾಗ ಅಂತ ಅಂದರು. ಸರಿ ಓಕೆ ಅಂದ್ಬಿಟ್ಟು ಅಲ್ಲಿ ಹೋದರೆ ಗೋಲ್ಡ್ ಕಾಯಿನ್ ತೋರಿಸಿ ಅಂದರೆ, ನೋಡಿ ಈ ಥರ ಲೈಟ್ ವೆಯ್ಟಲ್ಲಿ ಬಂದಿದೆ, ಈ ಥರದ್ದು ನೋಡಿ ಅಂತ ಹೇಳಿದ್ರು. ಆಮೇಲೆ ಹಿಂದಿನ ದಿವಸನೇ ನಮ್ಮ ಚಿಕ್ಕಮ್ಮ ಹೋಗಿ ಈ ಥರದ್ದು ಅವರು 8 ಗ್ರಾಮ್ಸಲ್ಲಿ ಏನೋ ಬುಕ್ ಮಾಡಿ ಬಂದಿದ್ರು, ದೊಡ್ಡ ಹಾರ, ಲಾಂಗ್ ಹಾರ. ಸೊ ಅದಕ್ಕೆ ನೋಡೋಣ ತಡಿ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಓಕೆ ಅಂತ ಅನ್ನಿಸ್ತು, ಬಟ್ ನನ್ನ ಬಜೆಟು ಕೂಡ ನೋಡ್ಕೋಬೇಕಲ್ವ ಫ್ರೆಂಡ್ಸ್. ಹಾಗಾಗಿ ಇದೊಂದು ಇಷ್ಟ ಆಯಿತು ನನಗೆ. ಅದಾದಮೇಲೆ ಪರ್ಲ್ ಒಂದು ಇಷ್ಟ ಆಯಿತು, ವೈಟ್ ಕಲರ್ ಪರ್ಲ್ದು. ಸೊ ಅವೆರಡೂ ಸೈಡ್ಗೆ ಇಟ್ಸ್ಬಿಟ್ಟು ಗೋಲ್ಡ್ ಕಾಯಿನ್ಸೂ ಓಪನ್ ಮಾಡಿದೆ. ನನಗೆ ಗೊತ್ತಿತ್ತು ನಾನು ಒಂದು ತೊಗೊಳಕ್ಕೆ ಹೋದರೆ ಅದು 2 ಆಗುತ್ತೆ ಅಂತ. ಅದು ಫಸ್ಟಿಂದನೂ ಹಂಗೆ ಆಗುತ್ತೆ ಫ್ರೆಂಡ್ಸ್. ನಾನು ಏನು ಅಂದ್ಕೊಂಡು ಹೋಗಿದ್ನೋ ಅದು ಎಕ್ಸ್ಟ್ರಾನೇ ಆಗುತ್ತೆ. ಆಮೇಲೆ ಇಲ್ಲಿ ನಾನು ಚೀಟಿ ಪೇ ಮಾಡಿದ್ದೆ, ಪರ್ ಮಂತ್ 5,000 ಥರ ನಾನು ಚೀಟಿ ಪೇ ಮಾಡಿದ್ದೆ. ಸೊ ಅದ್ರದ್ದು ಕ್ಲಿಯರ್ ಹಂಗೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡು ಒಂದು 3 ಗ್ರಾಮ್ 4 ಗ್ರಾಮ್ ತೊಗೊಳ್ಳೋಣ ಅಂದ್ಕೊಂಡಿದ್ದು. 4 ಗ್ರಾಮ್ ಗೋಲ್ಡ್ ಕಾಯಿನ್ಸ್ ತೊಗೊಂಡೆ, ಜೊತೆಗೆ ಈ ಥರ ಮುತ್ತಿನ ಹಾರ ತೊಗೊಂಡೆ. ಇದು 3 ಗ್ರಾಮ್ ಇದೆ. ಸೊ ಇದು ಕಂಪ್ಲೀಟಾಗಿ ಇಷ್ಟ ಆಯಿತು. ಅದಾದಮೇಲೆ ಚಾಕ್ಲೇಟ್ಸ್ ಕೂಡ ಕೊಟ್ಟರು. ಇವಾಗ ತೊಗೊಂಡು ನಾನು ಮನೆಗೆ ಹೋಗಿ ದೇವ್ರ ಹತ್ರ ಇಟ್ಬಿಟ್ಟು, ನಾವು ತೋಟದ ಹತ್ರ ಅರ್ಜೆಂಟ್ ಕೆಲಸ ಇತ್ತು, ಹೋಗ್ಬೇಕಾಗಿತ್ತು. ಹಾಗಾಗಿ ಅವ್ರಿಗೆ ಬೇಗ ಅರ್ಜೆಂಟ್ ಅಂತ ಹೇಳ್ತಾರೆ. ಮತ್ತು ಏನಂದರೆ ಒಂದೇ ಕಾಯಿನ್ ಇರಲಿಲ್ಲ ಫ್ರೆಂಡ್ಸ್ ಇವ್ರ ಹತ್ರ. ಸೊ 2 ಗ್ರಾಮ್ದಿತ್ತು, ಆಮೇಲೆ 1 ಗ್ರಾಮ್. ಇದು 916 ಅಲ್ಲ, ಇದು 999 ಅಂದರೆ 999 ಪ್ಯೂರಿಟಿ ಇರೋವಂಥದ್ದು, 24 ಕ್ಯಾರೆಟ್. ಸೊ ಯಾವಾಗಲೇ ನೀವು ಗೋಲ್ಡ್ ಕಾಯಿನ್ ಅಥವಾ ಬಾರ್ ಪರ್ಚೇಸ್ ಮಾಡ್ತೀನಿ ಅಂದರೆ 24 ಕ್ಯಾರೆಟ್ದು ಬೈ ಮಾಡಿ. ಆಮೇಲೆ ಏನಾಗಿತ್ತು ಅಂದರೆ ಆ ಮುತ್ತಿನ ಹಾರದು ಹಿಂದೆಗಡೆ ಥ್ರೆಡ್ಡು ಲೂಸ್ ಥರ ಬಿಟ್ಕೊಳ್ಳೋ ಥರ ಆಗಿತ್ತು. ಸೊ ಹಾಗಾಗಿ ಆ ಅಂಕಲ್ ಹೇಳಿದ್ರು ತೊಗೊಂಡೋಗಿ ನಾನು ರೆಡಿ ಮಾಡಿಕೊಡ್ತೀನಿ ಅಂತ. ನಾನು ಅಂದೆ ಇವಾಗ ತೊಗೊಂಡೋಗಿ ತಿರ್ಗಾ ಇಟ್ಟು ತಿರ್ಗಾ ವಾಪಸ್ ಏನು ತರೋದು, ಸರಿ ಆಯಿತು ನಾನು ಇವಾಗ ಗೋಲ್ಡ್ ಕಾಯಿನ್ಸ್ ತೊಗೊಂಡೋಗ್ತೀನಿ, ಅದು ನೀವು ರೆಡಿ ಮಾಡಿಟ್ಟಿರಿ ಅಂದರೆ. ಥ್ರೆಡ್ ಲೂಸ್ ಆಗಿತ್ತಲ್ಲ, ಇವಾಗ ಅವ್ರಿಗೂ ಟೈಮ್ ಇರಲಿಲ್ಲ ಫ್ರೆಂಡ್ಸ್, ಫುಲ್ ಜನ ಇದ್ರಲ್ಲ. ಸೊ ನಾಳೆ ಬೆಳಗ್ಗೆ ಹಂಗೆ ಕೊಡ್ತೀನಿ, ಇವಾಗ ಗೋಲ್ಡ್ ಕಾಯಿನ್ಸ್ ತೊಗೊಂಡೋಗಿರಿ ಅಂದರು. ಸರಿ ಓಕೆ ಅಂದ್ಬಿಟ್ಟು ಇವಾಗ ಗೋಲ್ಡ್ ಕಾಯಿನ್ ಮಾತ್ರ ಈಸ್ಕೊಳ್ತಾ ಇದ್ದೆ. ನಾಳೆ ಅದು ತಂದಮೇಲೆ ನಿಮ್ಮ ಜೊತೆ ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಚಾಕ್ಲೇಟ್ ಕೂಡ ಕೊಟ್ಟರು. ಇವಾಗ ಮನೆಗೆ ಬಂದು ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದೆ, ಏನು ತೊಗೊಂಡಿರ್ಬೋದು ಹೇಳಿ ಅಂತ ಕೇಳ್ತಾ ಇದ್ದೆ. ಇನ್ನು ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನನಗೆ ಆಸೆ ಫ್ರೆಂಡ್ಸ್ ಏನಂದರೆ, ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಸ್ವಂತ ಮನೇಲಿ ಮಾಡೋ ದಿವಸ ಒಂದು ಪ್ಲೇಟ್ ತುಂಬ ನಾನು ಸಿಲ್ವರ್ ಕಾಯಿನ್ಸ್ ಇಟ್ಟಿರಬೇಕು. ಅಷ್ಟೊತ್ತಲ್ಲಿ ಮನೆ ಕಟ್ಟೋ ಅಷ್ಟರಲ್ಲಿ ಆ ಪ್ಲೇಟ್ ತುಂಬ ನಾವು ಸಿಲ್ವರ್ ಕಾಯಿನ್ ಕಲೆಕ್ಟ್ ಮಾಡಿರಬೇಕು. ಏನಂತೀವಿ? ಲಾಸ್ಟ್ ಮಂತು ನಮ್ಮ ಮತ್ತೆ 2 ಸಿಲ್ವರ್ ಕಾಯಿನ್ ತಂದರು. ಇದರಲ್ಲಿದೆ ಫ್ರೆಂಡ್ಸ್, ಮಂತೆಲ್ಲ ಅಷ್ಟು ಗೋಲ್ಡು, ಕಾರು, ಅದಕ್ಕೆ ಸಾಕಿಷ್ಟು ನೋಡ್ಕೊಳ್ಳೋಣ. ನಮಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಎಕ್ಸ್ಟ್ರಾ ಚಾಚ್ಬೋದು, ಇಲ್ಲ ಅಂತಲ್ಲ, ಬಟ್ ಸಾಕು. ಇದನ್ನಿಟ್ಟು ಇವಾಗ ಅಕ್ಷಯ ತೃತೀಯ ದಿವಸ ಬೇಡ್ಕೊಡುವ ಕುಬೇರನ ಹತ್ರ. ಎಲ್ಲಿಟ್ಲಿ ಮಾಮ? ಅಲ್ಲೇ ಇಡು, ಇರ್ಲಿ ಬಿಡು ಹಂಗೆ.
ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು MG ಕಾರ್ ಹೊಸ ಕಾರಲ್ಲಿ ನಾವು ದೊಡ್ಡಬಳ್ಳಾಪುರಕ್ಕೆ ಹೊರಟ್ವಿ, ಅಂದರೆ ನಮ್ಮ ತೋಟದ ಹತ್ರಕ್ಕೆ. ಸೊ ಅರ್ಧ ದಾರಿಗೆ ಹೋಗೋಷ್ಟರಲ್ಲೇ ಅವರು ಬರೋಕ್ಕಾಗಲ್ಲ ಇವತ್ತು, ನೆಕ್ಸ್ಟ್ ಯಾವಾಗಾದರೂ ಬರ್ತೀವಿ ಅಂತ ಹೇಳಿದ್ರು. ಸರಿ ಓಕೆ, ಇಷ್ಟು ದೂರ ಬಂದಿದ್ದೀವಲ್ಲ, ಹಾಗೆ ಮಮ್ಮಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಮಮ್ಮಿ ಮನೆ ಹತ್ರ ಬಂದ್ವಿ. ನಮ್ಮ ಮಮ್ಮಿ ನೋಡಿ ಹೇಗೆ ಹೂವು ಮೂಡಿಸಿದ್ದಾರೆ ನನಗೆ, ನಮ್ಮ ಗಿಡದಲ್ಲಿ ಬಿಟ್ಟಿದ್ದು. ಸೊ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ಟೌನ್ ಕೂಡ ಹೋಗಿದ್ವಿ. ಸೊ ದೊಡ್ಡಬಳ್ಳಾಪುರ ಟೌನ್ ಇದು. ನಾನು ಹಿಂಗೆಲ್ಲ ಓಡಾಡಿ ಎಷ್ಟು ವರ್ಷ ಆಗಿತ್ತು ಮಾಮ ಅಂತ ಅಂದ್ಕೊಂಡು ಅಲ್ಲಿ ಹೂವು ಎಲ್ಲ ತೊಗೊಂಡು ಗೋಬಿ ಮಂಚೂರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಯಾರೆಲ್ಲ ದೊಡ್ಡಬಳ್ಳಾಪುರದಲ್ಲಿ ಇಂದ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಬನ್ನಿ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಫ್ರೆಂಡ್ಸ್ ನಮ್ಮ ಮಮ್ಮಿ ನೋಡಿ ಹೂವು ಮುಡ್ಸೋರೆ, ನನಗೆ ಹೂವು ಮುಡ್ಸೋದು. ನೋಡಿ ಹೆಂಗ್ ಮಾತಾಡ್ತೀನಿ. ಮಮ್ಮಿ ಮನೇಲಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಯದುವೀರಲ್ಲೇ ಇದ್ನಲ್ಲ ಅವನನ್ನು ಕರ್ಕೊಂಡು ರಿಟರ್ನು. ಸೊ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ನಾಳೆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.